ನಿನ್ನೆ ವಿಡಿಯೋ ನಂದು ಯಾರ್ಯಾರು ನೋಡಿರ್ತೀರ ಅವ್ರೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ಅಂಬಾರಿನ ಬೆಳಿಗ್ಗೆ 9 ಗಂಟೆಗೆ ಗ್ಯಾರೇಜಿಗೆ ತಗೊಂಡ್ಬಂದ್ ನಿಂದಿರ್ಸಿರ್ತೀನಿ. ಗ್ಯಾರೇಜಿಗೆ ಬಂದ್ ನೋಡಿದ್ರೆ ಮೇಸ್ತ್ರಿ ಬೇರೆ ಗಾಡಿ ಕೆಲಸನೇ ಮಾಡ್ತಿರ್ತಾರೆ. 1:30 ತನಕ ಕಾಯ್ತೀನಿ, ಆದ್ರೂನು ಆಗಿರ್ಲಿಲ್ಲ. ಅದಕ್ಕೋಸ್ಕರ ಹೊಟ್ಟೆ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದು ನೋಡಿದ್ರು ಮತ್ತೆ ಇನ್ನೂ ಅದೇ ಗಾಡಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಮ್ ಟ್ರಾನ್ಸ್ಪೋರ್ಟ್ ಅವ್ರ ಕರೆದು ಕೂಲ್ ಡ್ರಿಂಕ್ಸ್ ತಗೊಂಡ್ಬಂದು ಕೂಲ್ ಡ್ರಿಂಕ್ ಕುಡಿಸಿದ್ರು. ಅಷ್ಟ್ರಲ್ಲೇ ಮತ್ತೆ ಆ ಮೇಸ್ತ್ರಿ ಬಂದು ಬಾಪ ನಿನ್ ಗಾಡಿನ ಸೈಡ್ ಹಾಕು, ಹುಚ್ಚ ಬಿಡ ನಾವು ಇಂಜನ್ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ತಗೊಂಡ್ಬಂದು ಸೈಡ್ ಹಾಕ್ತಾ ಇದ್ದೀನಿ ನೋಡ್ರಿ ಗಾಡಿನ. ಟೈಮ್ ನೋಡಿ ಇವಾಗ 3 ಗಂಟೆ. ನಮ್ ಮೇಸ್ತ್ರಿ ಊಟ ಮಾಡ್ಕೊಂಡ್ ಬರ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅವ್ರು ಮಾಡಿರೋ ಕೆಲ್ಸನೇ ಬೇರೆ. ಇಲ್ಲಿ ನೋಡಿ ಸ್ವಲ್ಪ ಏನ್ ಮಾಡ್ತಾ ಇದಾರೆ ಅಂತ ನೋಡ್ರಿ. ರೊಕ್ಕ ಹೆಂಗ್ ಗಳಿಸ್ಬೇಕು ಅನ್ನೋದು ನಮ್ ಮೇಸ್ತ್ರಿ ನೋಡ್ರಿ ಮೇಸ್ತ್ರಿ ಇಷ್ಟೆಲ್ಲಾ ದುಡಿತಾರ. ಒಂದ್ ಎಗ್ ರೈಸ್ ಒಂದ್ ಬಿರಿಯಾನಿ ತಿನ್ನಕ್ ಆಗಲ್ಲ, ಬರೀ ಬಿಸ್ಕಿಟ್ ತಿಂದ ಕೆಲ್ಸ ಮಾಡತ್ತಾರ. ಏನಂತ್ರಿ ಮೇಸ್ತ್ರಿ? ಜೀವನ ಐತಪ್ಪ, ಹೊಟ್ಟಿ ಜೀವನ ಹೆಂಗ್ ಮಾಡ್ಬೇಕು? ಇರ್ಲಿ ಮೇಸ್ತ್ರಿ, ಜೀವನ ಮಾಡ್ರಿ ನೀವು. ಅಲ್ಲೊಂದ್ ಮನಿ ಕಟ್ರಿ, ಬಸ್ ಸ್ಟಾಂಡ್ ದಾಗ ಒಂದ್. ಎಲ್ಲ ಗುರು ಹೋಗ್ಬೇಕಾರೆ 100 ಕಿಲೋಮೀಟರ್ ಹೋಗ್ಬೇಕು ಗುರು, ಏನ್ ಮಾಡ್ಬೇಕು? ಬರೇ ಬಿಸ್ಕಿಟ್ ತಿಂದೇನೆ ಇಂಜಿನ್ ಉಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಯಾಕಂದ್ರೆ ಮೇಸ್ತ್ರಿ ಒಬ್ರೇ ಇರೋದು, ಅವ್ರು ಯಾರೋ ಲೇಬರ್ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ಅವ್ರ ಲೇಬರ್ ಆಗಿ ನಾನೇ ಕೆಲಸ ಮಾಡ್ತಾ ಇದೀನಿ. ಮೇಸ್ತ್ರಿ ಒಂದ್ ಕೆಲಸ ಹೇಳಿದ್ರೆ ನಾ ಇನ್ನೊಂದ್ ಕೆಲಸನ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಮೇಸ್ತ್ರಿ ಬೈತಾ ಇದ್ರು. ಕೊನೆಗೂ ಇಬ್ರು ಕೂಡಿ ರೇಡಿಯೇಟರ್ ನ ಬಿಚ್ಚಿ ನೋಡಿದ್ರೆ ರೇಡಿಯೇಟರ್ ಹೋಗಿತ್ತು. ಅದಕ್ಕೋಸ್ಕರನೇ ಅದನ್ನ ಹೊಸದ್ ಹಾಕ್ತೀನಿ ಅಂತ ಹೇಳಿದ್ರು ಮೇಸ್ತ್ರಿ. ಆಯ್ತು ಮೇಸ್ತ್ರಿ ಹಾಕ್ಬಿಡಿ ಅಂತ ಹೇಳಿದೆ. ಕೊನೆಗೆ ಇವಾಗ ಹೆಡ್ ಬಿಚ್ಚಬೇಕು. ಹೆಡ್ ಬಿಚ್ಚಿ ನೋಡಿದ್ರೆ ಗ್ಯಾಸ್ ಕಿಟ್ ಹೋಗಿದೆ ಅಂತ ಹೇಳಿದಾರೆ. ಅದನ್ನ ಒಂದ್ ಸ್ವಲ್ಪ ಚೆಕ್ ಮಾಡ್ಬೇಕು. ಬನ್ನಿ ಇವತ್ತಿನ ವಿಡಿಯೋ ಎಂಡ್ ಮಾಡೋಣ, ಮತ್ತೆ ನಾಳೆ ಸಿಗ್ತೀನಿ.